ಭಾಷಣ ಮಾಡಿದ್ದಾರೆ. ಕೋಮು ಸೂಕ್ಷ್ಮ ಪ್ರದೇಶ ಇದೆ, ಅವರ ಮೇಲೆ ಕಠಿಣವಾದ ಸೆಕ್ಷನ್ ಹಾಕಿ ಅವ್ರನ್ನ ಕೂಡಲೇ ಬಂಧಿಸಲಿಕ್ಕೆ ಕ್ರಮ ಇಟ್ಕೊಂಡ್ಬಿಟ್ಟು ಅವರು ನಿಜವಾಗ್ಲೂ ಸಮಾಜದಲ್ಲಿ ಓಡಾಡಲಿಕ್ಕೆ ಯೋಗ್ಯರೇ ಅಲ್ಲ ಅಂತ ಹೇಳುವಂಥದ್ದು ಇದರಲ್ಲಿ ಸ್ಪಷ್ಟ ಆಗಿದೆ. ಅದರಿಂದ ಅವರನ್ನು ಬಂಧಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳೋದು ಒತ್ತಾಯ CPM ಪಕ್ಷದ್ದು. ಅದರಿಂದ ಆ ರೀತಿ ಒಂದು ಮನವಿಯನ್ನು ನಮ್ಮ ಕಾರಣಾಂತರಿ ಕೊಡ್ತಾ ಇದ್ದೇವೆ. ಈಗ ನಮ್ಮ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾದ ಹರೀಶ್ ಪೂಂಜರವರು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ತಾಲೂಕಿನ ತೆಕ್ಕಾರ ಗ್ರಾಮದ ಗೋಪಾಲಕೃಷ್ಣ ದೇವರ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಧಾರ್ಮಿಕ ಸಭೆಯ ಉದ್ದೇಶ ಮಾತಾಡುವಾಗ ಅದನ್ನು ದುರುಪಯೋಗಪಡಿಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅಂತೇಳಿ ಈಗಾಗಲೇ ಹಲವಾರು ಅಹಿತಕರ ಘಟನೆಗಳು ನಡೆದಿದ್ದಾಗ ಇಲ್ಲಿ ಸೆಕ್ಷನ್ ಜಾರಿ ಇರುವಾಗಲೂ ಕೂಡ ಈ ಧಾರ್ಮಿಕ ಸಭೆಯನ್ನು ದುರುಪಯೋಗಪಡಿಸಿಕೊಂಡು ಅವರು ಅಸಹ್ಯವಾಗಿ ಅಸಂವಿಧಾನಿಕವಾಗಿ ಮಾತಾಡಿದ್ದಾರೆ. ಒಂದು ಸಮುದಾಯದ ಜನರನ್ನು ಟೀಕಿಸುವ ಅಥವಾ ಉದ್ರೇಕಿಸುವ ಅಥವಾ ಅಗೌರವದಿಂದ ಕಾಣುವ ರೀತಿಯಲ್ಲಿ ಮಾತಾಡಿದಾಗ ಇನ್ನೊಂದು ಧರ್ಮವನ್ನು ಉದ್ರೇಕಿಸುವಂಥ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ಮುಖ್ಯವಾಗಿ ಇದು ಶಾಸಕನಾಗಿ ಇದು ಮಾತಾಡಲಿಕ್ಕೆ ಯೋಗ್ಯವಲ್ಲದ ಶಬ್ದವನ್ನು ಬಳಸಿದ್ದಾರೆ. ಅವರು ಖಂಡಿತ ಕೂಡ ಅವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆ ಅಂತೇಳಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದೇವೆ ನಾವು CPM ಪಕ್ಷದ ನೇತೃತ್ವದಲ್ಲಿ. ಇನ್ನೊಂದು ಮುಖ್ಯವಾಗಿ ಅವರನ್ನು ಬಂಧಿಸಬೇಕು ಅಂತ ಹೇಳ್ಕೊಂಡು, ಯಾಕಂದರೆ ಅವರು ಇಲ್ಲಿ ಈ ರೀತಿಯ ಪ್ರಚೋದನಕಾರಿ ದ್ವೇಷಕಾರಕವಾದಂಥ ಭಾಷಣಗಳನ್ನು ಆಡ್ತಾ ಈ ಸಮಾಜದ ಸ್ವಾಸ್ಥ್ಯವನ್ನು ಶಾಂತಿಯನ್ನು ಕೆಡವ್ತಾ ಇದ್ದಾರೆ ಅಂತ ಹೇಳೋದು ಸ್ಪಷ್ಟ. ಭಾರತ ದೇಶದ ಪ್ರಜೆಗಳ ಮೇಲೆ ಈ ರೀತಿ ಅಸಹ್ಯವಾಗಿ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ದೇಶದ್ರೋಹದ ಕೆಲಸ ಕೂಡ ಆಗ್ತದೆ, ಭಾರತೀಯರಿಗೆ ಅವಮಾನ ಆಗ್ತದೆ. ಮತ್ತು ಅಲ್ಲಿ ತೆಕ್ಕರ್ನಲ್ಲಿ ಕೂಡ ಕೋಮು ಸೌಹಾರ್ದತೆಯಿಂದ ಇರುವಂಥ ಜನರು, ಮುಖ್ಯವಾಗಿ ಅಲ್ಲಿ ಮುಸಲ್ಮಾನರು ಕೂಡ ಇದು ಕೊಟ್ಟಿದ್ದಾರೆ, ಸಹಾಯ ಕೊಟ್ಟಿದ್ದಾರೆ, ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ನೀರಿನ ಸಹಾಯ ಮಾಡಿದ್ದಾರೆ, ಡೊನೇಷನ್ ಕೊಟ್ಟಿದ್ದಾರೆ, ಮಾತ್ರ ಸ್ವಾಗತ ಕೋರಿದ್ದಾರೆ. ಇದೆಲ್ಲ ಇರುವಾಗ ಈ ರೀತಿಯಲ್ಲಿ ಅಲ್ಲಿ ಸೌಹಾರ್ದ ಪರಂಪರೆಯ ಧಕ್ಕೆ ತರುವ ರೀತಿಯಲ್ಲಿ ಬೆಂಕಿ ಹಚ್ಚಿ ಬರುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಅದರಿಂದ ಶಾಸಕರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಸರ್ಕಾರ ಇದರಲ್ಲಿ ವಿಫಲರಾದರೆ ನಾವು ಈ ಸೆಕ್ಷನ್ ನಿಷೇಧಾಜ್ಞೆ ಮುಗಿದ ಕೂಡಲೇ ದೊಡ್ಡ ರೀತಿಯ ಪ್ರತಿಭಟನೆ ಮಾಡಲಿಕ್ಕೆ CPM ಪಕ್ಷ ನಿರ್ಧರಿಸಿದೆ ಅಂತ ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ನಾವು ಈಗಾಗಲೇ ಸ್ಟೇಷನ್ಗೆ ನಾವು ಶಾಸಕ ಹರೀಶ್ ಪೂಂಜರ ಮೇಲೆ ಕೇಸನ್ನು ದಾಖಲಿಸಬೇಕು ಅನ್ನೋ ರೀತಿಯಲ್ಲಿ ನಾವು ಮನವಿಯನ್ನು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಈಗಾಗಲೇ ತಮಗೆ ತಿಳಿದಿರುವಂತೆ ಹರೀಶ್ ಪೂಂಜರು ತೆಕ್ಕಾರಿನ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಒಂದು ಧಾರ್ಮಿಕ ಸಭೆಯಲ್ಲಿ ಆ ಧರ್ಮದ ಬಗ್ಗೆ ಏನು ಏಳಿಗೆ ಇದೆ ಅಥವಾ ಏನು ಮಾಡ್ಬೋದು ಅನ್ನೋದರ ಬಗ್ಗೆ ಮಾತಾಡೋದರ ಬಿಟ್ಟು ಇವತ್ತು ಬೇರೆ ಧರ್ಮದ ಒಂದು ಧರ್ಮವನ್ನು ನಿಂದಿಸುವುದರ ಜೊತೆಗೆ ಅಲ್ಲಿ ಕೋಮು ದ್ವೇಷ ಬೆಳೆಯುವಂಥ ವಾತಾವರಣ ನಿರ್ಮಿಸಿದ್ದಾರೆ. ಇದನ್ನು ಖಂಡಿಸ್ತೇವೆ. ಯಾಕಂತ ಹೇಳಿದರೆ ಇವತ್ತು ಮಂಗಳೂರಿನಲ್ಲಿ ನಡೆದ ಘಟನೆಗೆ ಇವತ್ತು ಹರೀಶ್ ಪೂಂಜಾರಿ ಕೆಟ್ಟದಾಗಿ ಮಾತಾಡ್ತಾ ಅಂತ ಹೇಳಿದೆ. ಮುರ್ವದಲ್ಲಿ ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ದೌರ್ಜನ್ಯ ನಡೆದುಕೊಂಡು ಯಾಕೆ ಖಂಡಿಸಲಿಲ್ಲ, ಅಥವಾ ಬೇರೆ ಕಡೆಯಲ್ಲಿ ದಲಿತ ಮಕ್ಕಳ ಮೇಲೆ ಅತ್ಯಾಚಾರ ನಡೆಸುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕೇಸುಗಳು ಆ ಸಂದರ್ಭದಲ್ಲಿ ಯಾರು ಕೂಡ ಈ ವಿಚಾರವಾಗಿ ಮಾತಾಡಲಿಲ್ಲ. ಈಗ ನಮ್ಮ ಶಾಸಕರು ಕೂಡ ಬಾಯಿ ಬಿಡಲಿಲ್ಲ. ಆದರೆ ಒಂದು ಇದು ಹಿಂದೂ ಅನ್ನೋಕ್ಕಾಗ ಅದು ಕೂಡ ಅವರು ಹೇಳಿದ ಹಾಗೆ ಆ ಸಂದರ್ಭದಲ್ಲಿ ಅಶೋಕ್ ಅವರು ಗೃಹ ಸಚಿವರಾಗಿದ್ದಾಗ ಅವರ ಮೇಲೆ ರೌಡಿ ಶೀಟರ್ ಓಪನ್ ಆಗಿರುವಂಥದ್ದು. ಈಗ ಅದನ್ನು ಕೂಡ ಉಲ್ಟಾ ಮಾಡಿ ಕಾಂಗ್ರೆಸ್ ಸರ್ಕಾರ ದಾಖಲಾಗಿದೆ ಅಂತ ಹೇಳ್ತಾ ಇದೆ. ಇದು ಕೂಡ ರೌಡಿ ಶೀಟರ್ ಓಪನನ್ನು ಹತ್ಯೆಯಾಗಿ ನಾವು ಕೂಡ ರೌಡಿ ಶೀಟರ್ ಆಗಿ ಕೊಲೆ ಮಾಡಿದವರು ಕೂಡ ರೌಡಿಗಳು. ಹಾಗಾಗಿ ಅದಕ್ಕೂ ಈ ಧಾರ್ಮಿಕ ಸಭೆಗೆ ಯಾವುದೇ ಸಂಬಂಧಗಳಿಲ್ಲ. ಆದರೂ ಕೂಡ ಅಲ್ಲಿ ಉದ್ರೇಕಕಾರಿ ಭಾಷಣ ಮಾಡೋದರ ವಿರುದ್ಧವಾಗಿ ಅವರ ಮೇಲೆ ಕೇಸನ್ನು ದಾಖಲಿಸಬೇಕು, ಅವರನ್ನು ಬಂಧನ ಮಾಡಬೇಕು. ಅದೇ ರೀತಿ ಅವರು ಶಾಸಕರಾಗಿ ಇರಲಿಕ್ಕೆ ಅನರ್ಹರು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ನನ್ನ ಮಾತು